ಪ್ರತಿಯೊಬ್ಬರು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದಾಗ ಸಾಕಷ್ಟು ಜನಕ್ಕೆ ಅವ್ರಿಗೊಂದು ಕನಸು ಇದ್ದೇ ಇರುತ್ತೆ. ನಾವು ಯಾವತ್ತು ತೆರೆ ಹಿಂದೆ ಕೆಲಸ ಮಾಡಲಿ, ತೆರೆ ಮುಂದೆ ಕೆಲಸ ಮಾಡಲಿ, ಒಂದಿಲ್ಲ ಒಂದಿನ ನಾನು ನಾಯಕ ಆಗೇ ಆಗ್ತೀನಿ ಅನ್ನೋ ಒಂದಿಷ್ಟು ಕನಸುಗಳಿರುತ್ತೆ. ಅಂಥ ಕನಸುಗಳು ಸಾಕಾರ ಆಗೋಕ್ಕೆ ಸ್ವಲ್ಪ ಹೊತ್ತು ಸಮಯನೂ ತಗೊಳ್ಳುತ್ತೆ. ಸ್ವಲ್ಪ ಹೊತ್ತೇನಿಲ್ಲ, ಸ್ವಲ್ಪ ವರ್ಷಗಳೇ ಸಮಯ ತಗೊಳ್ಳುತ್ತೆ. ಹಾಗೆ ಸಮಯ ತಗೊಂಡು ಗಾಯಕರಾಗಿ, ಈಗ ಗಾಯಕರಿಂದ ನಾಯಕರಾಗಿ ಬಡ್ತಿ ಪಡ್ತಾ ಇರ್ತಕ್ಕಂಥ ನವೀನ್ ಸಜ್ಜು ಅವರು ನಮ್ಮ ಜೊತೆಗಿದ್ದಾರೆ. ಮೊದಲೇದಾಗಿ ಲೋ ನವೀನ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಲೋ ನವೀನ ಮರೆಮಾಚಿ ಲೋ ನಿಂಗಣ್ಣ ಅಂತ ಈಗ ನಿಂಗಣ್ಣೋಯ್ ಅದು ಇದಾಗ್ತಾ ಇರ್ತಕ್ಕಂಥ, ಹೈಲೈಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಈಗ ಸದ್ಯದಲ್ಲಿ ಟ್ರೆಂಡ್ ಆಗ್ತಾ ಇರ್ತಕ್ಕಂಥ ನಿಂಗಣ್ಣೋಯ್ ಬಗ್ಗೆ ಹೇಳೋದು ಇದ್ದಾರೆ. ಹೌದು, ಲೋ ನವೀನ ಒಟ್ಟು 3 ಹಾಡುಗಳನ್ನು ಬಿಟ್ಟಿದ್ದೀವಿ. 2 ಸಾಂಗ್ಗಳು ತುಂಬ ಚೆನ್ನಾಗಿ ರೀಚ್ ಆಯಿತು. ತುಂಬ ಅದರಲ್ಲೂ ಇದು ಕ್ವಾಣಾಣೆ ಅಂತಲೂ ದೊಡ್ಡ ಹಿಟ್ ಆಯಿತು. ಇಬ್ಬರು ಅಜ್ಜಿಯಂದಿರ ಹಾಡಿದ್ದ ಹಾಡು ಕೈ ತೊಳ್ಕ ಮುಟ್ಟಂಗವಳೇನು ಸಾಕಷ್ಟು ವೈರಲ್ ಆಗಿತ್ತು. ಈಗ ನಿಂಗಣ್ಣ ಹಾಡು ಇದು ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಈ ಹಾಡನ್ನ ಇಷ್ಟಪಡ್ತಾರೆ. ಯಾಕಂದರೆ ಈಗ ವಾಸ್ತವ ನಡೀತಾ ಇರುವಂಥ ಸಮಸ್ಯೆಗಳನ್ನು ತುಂಬ ಒಂಥರ ಹಾಸ್ಯಾತ್ಮಕವಾಗಿ ಕಟ್ತಾ ಹೋಗಿದ್ದೀವಿ ಹಾಡು ಒಳಗಡೆ. ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇತ್ತು. ಸೊ ಅದು ಜನಗಳಿಗೆ ಇಷ್ಟ ಆಗ್ತಿದೆ. ಯಾಕೆಂದರೆ ಸಾಕಷ್ಟು ನಿಂಗಣ್ಣಂದಿರು ನಮ್ಮ ಮಧ್ಯೆ ಇರೋದ್ರಿಂದ ಚೆನ್ನಾಗಿ ಹೋಗ್ತಾ ಇದೆ ಹಾಡು. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಅಪ್ಪ ನೀವು ಸಿನಿಮಾ ಏನು ಒಂದೊಂದು ಹಾಡು ವಿಭಿನ್ನವಾಗಿದ್ದಾವೆ, ಎಲ್ಲ ಒಂದು ಹಾಡು ಆಲ್ಬಮಲ್ಲಿ ಒಂದು ಹಾಡು ಚೆನ್ನಾಗಿರುತ್ತೆ ಅಥವಾ 2 ಹಾಡು ಚೆನ್ನಾಗಿರುತ್ತೆ, ನೀವು 3 ಹಿಟ್ ಮಾಡಿದ್ದೀರಲ್ಲ, ಇನ್ನೂ ಎಷ್ಟು ಸಾಂಗ್ ಇದ್ದಾವೆ, ಅವೆಂಗಿದ್ದಾವೆ, ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಮತ್ತು ಸಿನಿಮಾ ಏನೋ ಮಾಡಿರ್ತೀರಾ ಅಂತ. ಸೊ ಎಲ್ಲೋ ಒಂದು ಕಡೆ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಒಂದು ಖುಷಿ ಇದೆ. ಅಂದರೆ ಮೊದಲನೇ ಇನ್ವಿಟೇಷನ್ ಸಿನಿಮಾ ಜನಗಳಿಗೆ ಇಷ್ಟ ಆಗಿದೆ, ನಮ್ಮ ಸಿನಿಮಾನ ಒಪ್ಕೋತಾರೆ ಅನ್ನೋ ನಂಬಿಕೆ ಇದೆ. ಓಕೆ, ಒಂದು ಇನ್ವಿಟೇಷನ್ ಅಂತ ಹೇಳಿದ್ರಿ. ಸಾಂಗ್ ಕೂಡ ಆ್ಯಕ್ಚುಲಿ ಒಂದು ಅದ್ಭುತವಾದಂಥ ಇನ್ವಿಟೇಷನ್ನೇ. ಆದರೆ ಈ ನಿಂಗಣ್ಣ ಹೇಗೆ ಕಾನ್ಸೆಪ್ಟ್ ಹೆಂಗೆ ಹುಟ್ಕೊಂಡಿದ್ದು ಅಂದರೆ, ಈಗ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆ್ಯಕ್ಚುಲಿ ಎಲ್ಲ ಕಡೆನೂ ಬರೀ ಕೇವಲ ನೀವು ಒಂದು ಈ ಸ್ಲ್ಯಾಂಗನ್ನು ನೋಡಿದಾಗ ಮಂಡ್ಯ ಕಡೆ ಅಂತ ಅನಿಸುತ್ತೆ. ಆದರೆ ಈ ಸಬ್ಜೆಕ್ಟ್ ಇದೆಯಲ್ಲ, ಅಂದರೆ ನಿಂಗಣ್ಣ ಅಂದರೆ ಬ್ಯಾಚುಲರ್ ಒಂದು ಕಷ್ಟಗಳೇನಿದೆ, ಮದುವೆ ಹುಡ್ಕೋಂಥದ್ದು, ಅದು ಯೂನಿವರ್ಸಲ್ ಆಗಿದೆ ಇವತ್ತಿನ ಸಂದರ್ಭದಲ್ಲಿ. ಹೌದು, ತುಂಬ ಅದೇ ನಾನು ಅವಾಗಲೇ ಹೇಳ್ದಂಗೆ ಎಲ್ಲರ ಮಧ್ಯನೂ ಒಬ್ಬ ನಿಂಗಣ್ಣ ಇದ್ದಾರೆ. ಸಾಕಷ್ಟು ಜನ ಈಗ ನಮ್ಮ ಟೀಮಲ್ಲೇ ಸಿನಿಮಾ ಕ್ಷೇತ್ರಕ್ಕೆ ಬರ್ತೀರಾ, ಎಷ್ಟು ಜನ ಡೈರೆಕ್ಟ್ರುಗಳಿಗೆ, ಹೀರೋಗೆ, ಆರ್ಟಿಸ್ಟ್ಗಳಿಗೆ ಯಾರೋ ಕಮೆಂಟ್ಗಳಲ್ಲಿ ಬರೆದಿದ್ದಾರೆ ನೋಡಿ, ನೀವು ಓದಿದ್ರೆ. ರೈತರುಗಳಿಗೆ ಹೆಣ್ಣು ಕೊಡಲ್ಲ, ಕಲಾವಿದರುಗಳಿಗೆ ಹೆಣ್ಣು ಕೊಡಲ್ಲ, ಆಟೋ ಡ್ರೈವರ್ಗಳಿಗೆ ಹೆಣ್ಣು ಕೊಡಲ್ಲ, ಪೊಲೀಸ್ ಹುದ್ದೆಯಲ್ಲಿರೋರಿಗೆ ಹೆಣ್ಣು ಕೊಡಲ್ಲ ಅಂತ, ಹಿಂಗೆ ಎಲ್ಲ ಹುದ್ದೆಗಳಲ್ಲೂ ನಿಂಗಣ್ಣಂದಿರೋ ಸಾಕಷ್ಟು ಜನ ಇದ್ದಾರೆ. ಸೊ ಅದು ನಮಗೆ ಎಲ್ಲೋ ಒಂದು ಕಡೆ ಇದನ್ನು ಕನೆಕ್ಟ್ ಮಾಡಬೇಕು ಅಂದರೆ ಇದು ಪ್ರತಿನಿತ್ಯ ನೋಡುವಂಥದ್ದು, ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಹಾಡು ಮಾಡಿದ್ರೆ ಅಥವಾ ಈ ಥರದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಒಳಗಡೆ ಹೇಳಿದ್ರೆ, ಇದೊಂದು ಪಾತ್ರನ ಕ್ರಿಯೇಟ್ ಮಾಡಿದ್ರೆ ಜನಗಳಿಗೆ ಕನೆಕ್ಟ್ ಆಗುತ್ತೆ ಅನ್ನೋದೊಂದಿತ್ತು. ಸೊ ಹಂಗಾಗಿ ಇದ್ರದ್ದೊಂದು ಪಾತ್ರ ಕ್ರಿಯೇಟ್ ಮಾಡಿದ್ವಿ ಸಿನಿಮಾ ಕತೆ ಒಳಗಡೆ. ಅದಕ್ಕೊಂದು ಹಾಡು ಕಟ್ಟಿದ್ವಿ, ನಿಂಗಣ್ಣನ ಮೇಲೆ ಒಂದು ಹಾಡು ಕಟ್ಟಿದ್ವಿ. ಆ ನಿಂಗಣ್ಣನ ಸಾಕಷ್ಟು ಜನ ನಿಂಗಣ್ಣಂದಿರಿಗೆ ಕನೆಕ್ಟ್ ಆಗುತ್ತೆ ಇದು ಅನ್ನೋ ಒಂದು ನಂಬಿಕೆ ಮೇಲೆ ಶುರು ಮಾಡಿದ್ವಿ. ಅದು ಶುರುವಾದಂಥ ನಿಂಗಣ್ಣನ ಹಾಡು ಈಗ ನಿನ್ನೆ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಸಾಹಿತ್ಯ ಅಂತ ಬಂದಾಗ ಸಾಕಷ್ಟು ಬಾರಿ ಏನಂದರೆ, ನಮ್ಮ ಜಾನಪದ ನಾವೆಷ್ಟೇ ಮುಂದುವರೆದ್ರು, ಎಷ್ಟೇ ತಂತ್ರಜ್ಞಾನ ಬಂದರು, ಎಷ್ಟೇ ಆಧುನಿಕವಾಗಿ ನಾವು ಮುಂದೆ ಬಂದರೂ ಕೂಡ ನಮ್ಮ ಜಾನಪದ ಅನ್ನೋದಿದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಇವತ್ತಿನ ಜನ್ರೇಷನ್ ಇರ್ಬೋದು, ಹಳೆ ಜನ್ರೇಷನ್, ಎಲ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಈ ಜಾನಪದ ಇದರ ಸಾಹಿತ್ಯ ಮತ್ತು ಜೊತೆಗೆ ಈ ಒಂದು ಹಳ್ಳಿ ಸೊಗಡಿನ ಮೂಲಕ ಕಟ್ಟಿಕೊಟ್ಟಂತಹ ಈ ಒಂದು ಸಾಂಗ್. ಹೌದು, ಅಂದರೆ ಜನಪದ ಸಾಹಿತ್ಯ, ಜನಪದ ಸಂಗೀತ ಈ ಥರದಕ್ಕೆ ಜನಗಳ ಮಧ್ಯೆ ಇರೋದಕ್ಕೆ ಯಾವತ್ತೂ ಸಾವಿಲ್ಲ. ಬೇರೆದಕ್ಕೆ ಬೇಗ ಮರೆತು ಬಿಡ್ತಾರೆ. ಜನಪದಗಳು ಯಾವಾಗಲೂ ಗುನುಗ್ತಾ ಇರುತ್ತೆ. ನೀವು ನೋಡಿ, ಲೂಸಿಯಾದಲ್ಲಿ ಹಾಡಿದ್ದೀನಿ ಹಾಡುಗಳು, ತಿನ್ಬೇಡ ಕಮ್ಮಿ ಇದೆಯಲ್ಲ, ಅದು ಒಂದು ಜನಪದಕ್ಕೆ ಸೇರಿದಂಥ ಜಮ್ಮ ಜನಪದಕ್ಕೆ ಸೇರಿದಂಥದ್ದು. ಎಣ್ಣೆ ನಮ್ಮದು ಊಟ ನಿಮ್ಮದು, ಅಂದರೆ ಅವೆಲ್ಲವೂ ಒಂದು ಚೌಕಟ್ಟಲ್ಲಿದೆ. ಅಂದರೆ ಜನಗಳು ಯಾವತ್ತೂ ಮರೆಯಲ್ಲ, ಅವನ್ನ ಕೇಳ್ತಾ ಇರ್ತಾರೆ, ರಿಪೀಟ್ ಕೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲೇ ನಮ್ಮ ಸಿನಿಮಾ ಕತೆ ನಮ್ಮದು ಪ್ಯೂರ್ ನೇಟಿವಿಟಿ ಮೂವಿ ಮಾಡಿದ್ದೀವಿ ನಾವು. ಅಂದರೆ ಮಂಡ್ಯ ಸೊಗಡಿನ ಇದೆ ಸಿನಿಮಾ ಒಳಗೆ, ಸುಮಾರು ಒಂದು 70% ಆವರಿಸ್ಕೊಂಡಿದೆ. ಸೊ ಹಂಗಿರ್ಬೇಕಾದ್ರೆ ಪ್ಯೂರ್ ನೇಟಿವಿಟಿ, ನಾವು ಇದನ್ನು ಬಳಸಿರೋ ಭಾಷೆನೂ ಅಷ್ಟೇ ತುಂಬ ಆಳವಾಗಿ ಹೋಗಿದ್ದೀವಿ. ಡಬ್ಬಿಂಗ್ ಮಾಡಿಸಿರೋದು ತುಂಬ ಇಂಚಿಂಚು ವರ್ಕ್ ಮಾಡಿದ್ದೀವಿ, ಹಿಂಗೆ ಮಾತಾಡಬೇಕು ಅಂತ. ಸೊ ಹಂಗಿದ್ದಾಗ ನಾವು ಹಾಡುಗಾರಿಕೆನೂ ಅದೇ ಥರದ ಪದಗಳನ್ನು ಉಪ್ಸಾರು ಮುದ್ದೆ ಮಾಡುವಂಥದ್ದು, ಆ ಪ್ರೋಸೆಸ್ನೇ. ಉಪ್ಸಾರು, ಈಗ ಒಳ್ಳೆ ಊಟ ಅಂದರೆ ಯಾವುದು ಅಂದರೆ ನಾನ್ ವೆಜ್ಜು ಅಂತಾರೆ, ಮಟನ್ ಸಾಂಬಾರು ಮುದ್ದೆ ಅಂತಾರೆ. ಉಪ್ಸಾರು ಮುದ್ದೆ ಪ್ರತಿನಿತ್ಯನೂ
ನಮ್ಮ ಮಂಡ್ಯ ಭಾಗದಲ್ಲಿ ಪ್ರತಿ ದಿನನಿತ್ಯದ ತಿಂಡಿ ಅದು ನಮಗೆ ಉಪ್ಸಾರು ಮುದ್ದೆ. ಬೆಳಗ್ಗೆ ಆಯಿತು ಅಂದರೆ ಸೊಪ್ಪಿನ ಸಾರು ಕಾಳಿನ ಸಾರು ಆಯ್ತಾ ಇರುತ್ತೆ, ಮುದ್ದೆ ಆಗ್ತಾ ಇರುತ್ತೆ. ಅದನ್ನಿಟ್ಕೊಂಡು ಹಾಡು ಮಾಡೋಣ, ಇದನ್ನು ವಿಷುವಲಿಂಗ್ ತೋರಿಸ್ಕೊಂಡು ಈ ಕೋಣೆ ಒಳಗೆ ಅವರೆಕಾಳು ಕುಣಿದಾಡ್ತಿದ್ದೋ, ಅದನ್ನು ನೋಡಿ ಬದನೆಕಾಯಿ ಬಗ್ಗೆ ನೋಡ್ತಿದ್ದೋ, ಅದನ್ನು ನೋಡಿ ಆ ಸುದ್ದಿ ಕೇಳಿ ಹಿತ್ತಲಲ್ಲಿರೋ ಹೀರೆಕಾಯಿ ಎಣಕ್ಕೆ ನೋಡ್ತಿದ್ದೋ, ಮರದಲ್ಲಿರೋ ಹುಣಸೆಕಾಯಿಗಳು ನೇತಾಡ್ತಿದ್ದೋ, ದಂಟಿನ ಸೊಪ್ಪು ವಾಲಾಡ್ತಿದ್ದೋ, ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದೋ, ಮೆಣಸಿಕಾಯಿ ನಸ್ಕಾಡ್ತಿದ್ದೋ, ತಪ್ಪಳೆ ಒಳಗೆ ಹಿಟ್ಟಿನ ಮುದ್ದೆ ಉಂಟಾಡ್ತಿದ್ದೋ ಅಂದ್ಕೊಂಡು ಇವನ್ನೆಲ್ಲ ಜೋಡಿಸ್ತಾ ಇವೆಲ್ಲ ಜನಗಳಿಗೆ ಕನೆಕ್ಟ್ ಆಗ್ತಾ ಹೋಯಿತು. ಸೊ ಈ ಹಾಡುಗಳು ಎಷ್ಟು ನೀವು ಕೇಳಿದ್ರೆ ಜನಪದಕ್ಕೆ ಯಾವಾಗಲೂ ಜನಗಳು ಇಷ್ಟಪಡ್ತಾರೆ. ಹಾಗಾಗಿ ಅದನ್ನೇ ಇಟ್ಕೊಂಡು ಯಾಕೆ ಜನಗಳಿಗೆ ಇಷ್ಟ ಆಗೋದು ಮಾಡೋಣ, ಇನ್ನೇನೋ ನಾವು ಟ್ರೆಂಡು ಅಂದ್ಕೊಂಡು ಇನ್ನೇನೋ ಹುಡಿಕೊಂಡು ಹೋಗೋದು ಬಿಟ್ಟು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡೋಣ ಅನ್ನೋ ಉದ್ದೇಶದಲ್ಲಿ ನಾವು ಈ ಲೋ ನವೀನ ಅನ್ನುವಂಥ ಒಂದು ಕಥೆನ ಮಾಡಿ ಒಂದು ನಮ್ಮದೇ ಆದಂಥ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಈ ಥರದ್ದು ಎಕ್ಸ್ಪೆರಿಮೆಂಟ್ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಅದು ಜನಗಳಿಗೆ ಇಷ್ಟ ಆಗ್ತಾಯಿದೆ. ಓಕೆ, ಇತ್ತೀಚಿನ ದಿನದಲ್ಲಿ ಸಾಹಿತ್ಯ ಅಂದರೆ ವಲ್ಗಾರಿಟಿಗೆ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಜನರನ್ನು ಮೆಚ್ಚಿಸೋದಕ್ಕಾಗಿಲೋ ಅಥವಾ ಪಾಪ್ಯುಲಾರಿಟಿ ಆಗಿ ಇದನ್ನು ಮಾಡೋದಕ್ಕೆ ಸಾಕಷ್ಟು ಅಂದರೆ ಫ್ಯಾನ್ ಇಂಡಿಯಾ ಅಂತಂದು ಏನು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ, ಇಂಥ ಒಂದಿಷ್ಟು ವಲ್ಗಾರಿಟಿ ಮಿಕ್ಸ್ ಆಗ್ತಾಯಿದೆ. ಆದರೆ ಈಗಲೂ ಕೂಡ ಹಳ್ಳಿ ಸೊಗಡು, ಹಳ್ಳಿ ಜಾನಪದ ಇನ್ನೂ ಇವಾಗಲೂ ಕೂಡ ನಮಗೆ ಅದು ಸಿನಿಮಾಗೆ ಜೀವ ತುಂಬ್ತಾ ಇದೆ ಅನ್ನೋದನ್ನು ನೀವು ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರ. ಇಲ್ಲ, ಹಂಗೆ ಕಂಪ್ಯಾರಿಸನ್ ಅಲ್ಲ. ನನಗೆ ಒಳ್ಳೆ ಸಾಹಿತ್ಯದ ಬಗ್ಗೆ, ಒಳ್ಳೆ ಸಂಗೀತ, ಒಳ್ಳೆ ಸಾಹಿತ್ಯ ಜನಗಳಿಗೆ ಇಷ್ಟ ಆಗೋ ಥರದ್ದು. ಈಗ ನಮ್ಮ ಸಿನಿಮಾ ಮಾಡಿರೋದು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಕೂತ್ಕೊಂಡು ನೋಡಬೇಕು, ಎಂಜಾಯ್ ಮಾಡಬೇಕು, ಪ್ರತಿ ಸೀನ್ನು ಎಂಜಾಯ್ ಮಾಡಬೇಕು. ಆಮೇಲೆ ಒಬ್ಬ ನಾಯಕ ನಟ ಹೀರೋ ಅಂದರೆ ಹೀರೋನೇ ಎಲ್ಲ ಆವರಿಸ್ಕೊಂಡು ನಮ್ಮ ಸುತ್ತ ಇರೋರೆಲ್ಲ ಸೇರಿ ನಮ್ಮನ್ನು ಹೀರೋ ಮಾಡಬೇಕು ಅಂತ. ಸೊ ಎಲ್ಲ ಪಾತ್ರಗಳು ಜೀವಿಸ್ತವೆ ಅಲ್ಲಿ, ಎಲ್ಲ ಹಾಡುಗಳು ಜನಗಳಿಗೆ ಎಂಟರ್ಟೈನ್ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲೇ ನಾನು ಒಳ್ಳೊಳ್ಳೆ ಪದಗಳನ್ನು ಉಗಿಸಿ, ಒಳ್ಳೊಳ್ಳೆ ಪದಗಳನ್ನು ಹುಡುಕಿ ಆ ನಿಟ್ಟಿನಲ್ಲೇ ಹಾಡುಗಳನ್ನು ಮಾಡಿದ್ದೀನಿ. ಜೊತೆಗೆ ಆ ನಿಟ್ಟಿನಲ್ಲೇ ಅಂಥವ್ರ ಕೈಲೇ ಹಾಡನ್ನೂ ಆಡಿಸ್ತಾ ಇದ್ದೀನಿ. ನಾವು ಮುಂದಿನ ಹಾಡನ್ನೂ ಒಂದು ಕ್ಯಾರೆಕ್ಟರ್ನ ಹುಡುಕಿಟ್ಟಿದ್ದೀವಿ. ಅಂದರೆ ಒಂದು ರ್ಯಾಪ್ ಸಾಂಗ್ ಮಾಡಿದ್ದೀನಿ. ಅಂದರೆ ಈ IT ಅವ್ರನ್ನ ಇಟ್ಕೊಂಡು ಈ ಸಿನಿಮಾದಲ್ಲಿ ಎಲ್ಲ ಥರದವ್ರಿಗೂ ಒಂದು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಈ ವರ್ಗಕ್ಕೆ ಈ ಹಾಡು ನಮ್ಮ ಸಿನಿಮಾ ಈ IT ಅವ್ರು ನೋಡೋಕೆ ಏನು ಮಾಡಬೇಕು, ಏನಾದ್ರು ಮಾಡಬೇಕಲ್ವ ನಾವು. IT ಅವ್ರದ್ದು ಒಂದು ಲೈನ್ ಬಂದೋಗುತ್ತೆ ಅಲ್ಲಿ. IT ಅವ್ರನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದೀನಿ, ಥ್ಯಾಂಕ್ ಗಾಡ್ ಇಸ್ ಫ್ರೈಡೇ ಡೋಂಟ್ ಮೇಕ್ ಇಟ್ ಡ್ರೈ ಡೇ ಅಂತೇಳಿ. ಓಕೆ, ಅಂದರೆ ಎಷ್ಟು ಸಾಂಗ್ ಇದೆ ಈಗ? 3 ಸಾಂಗ್ ಬಿಟ್ಟಿದ್ರೆ ಎಷ್ಟು ಸಾಂಗ್ ಇದೆ ಈ ಸಿನಿಮಾದಲ್ಲಿ? ಒಟ್ಟು 6 ಸಾಂಗ್ಗಳಿವೆ, 3 ಬಿಟ್ಟು ಸಾಂಗ್ಗಳಿದೆ. ಸಣ್ಣ ಬಿಟ್ಗಳು 3 ಬರುತ್ತೆ. ಆ ಬಿಟ್ಗಳನ್ನೂ ಕೂಡ ಎಂಜಾಯ್ ಮಾಡ್ತಾರೆ. ಬಿಟ್ಗಳು ತುಂಬ ಚೆನ್ನಾಗಿದೆ, ಹಾಡುಗಳು ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ಹಾಡುಗಳನ್ನು ನಾವು ಕೇಳಿಸಿದ್ದೀವಿ. ಆಡಿಯೋ ಕಂಪ್ನಿಯವರು ಆನಂದ್ ಆಡಿಯೋ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಹಾಡುಗಳನ್ನೆಲ್ಲ ಕೇಳಿ ನೀವು ನಮಗೆ ಕೊಡಬೇಕು, ಇದು ನಮ್ಮ ಇದರಲ್ಲೇ ಇಂಥ ಒಳ್ಳೆ ಹಾಡುಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ರನ್ ಆಗಬೇಕು, ಬನ್ನಿ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ನಿಂತಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಇವೆಲ್ಲವೂ ಒಟ್ಟಾಗಿ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಆಚೆ ಬಂದಿದೆ. ನಿಮ್ಮ ತಂಡ ಅಂತ ಹೇಳಿದ್ರಿ, ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ? ಅಂದರೆ ನಿರ್ದೇಶಕರು ಪವನ್ ಅವರು. ಇವತ್ತು ನಮಗೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಇವೆಲ್ಲವೂ ಆಗ್ತಾ ಇರೋದು ಒಂದರಿಂದ ನಮಗೆ ದೇವ್ರ ಥರ ಸಿಕ್ಕಿರೋರು ನಮ್ಮ ಪ್ರೊಡ್ಯೂಸರು. ನೀನು ಏನು ಮಾಡ್ತೀಯ ಮಾಡಪ್ಪ, ಒಳ್ಳೇದು ಮಾಡು, ಹಳ್ಳಿ ಪ್ರತಿಭೆಗಳನ್ನು ಹುಡುಕು, ಅಂಥವ್ರಿಗೆ ಅವಕಾಶಗಳು ಕೊಡು. ಆಮೇಲೆ ನಾನು ಹಳ್ಳಿಲೇ ಬೆಳೆದಿರೋನು. ಈಗ ಅವ್ರು ಸೆಟ್ಲಾಗಿರೋದು ಅಮೇರಿಕಾದಲ್ಲಿ, 40 ವರ್ಷದಿಂದ ಅಮೇರಿಕದಲ್ಲಿದ್ದಾರೆ. ನಾನು ಅಮೇರಿಕದಲ್ಲಿದ್ದರೂ ಕೂಡ ನಾನು ಬೆಳೆದಿರೋ ವಾತಾವರಣ, ನಾನು ಹಳ್ಳಿ, ನಾನು ನೋಡಿರೋ ಇವನ್ನ ಇಟ್ಕೊಂಡೇ ಕತೆಗಳನ್ನು ಮಾಡು, ಅಂಥವ್ರಿಗೆ ಅವಕಾಶಗಳು ಕೊಡುವಂಥ ನಮಗೆ ಮೂಲ ಅವರು ಬೆಂಚಿಕ್ಕಸ್ವಾಮಿ, ಕೀರ್ತಿಸ್ವಾಮಿ ಅಂತೇಳಿ ಗಂಡ ಹೆಂಡ್ತಿರು. ಅವ್ರು ನಮ್ಮ ಜೊತೆ ನಮ್ಮ ಹಾಡುಗಳು ಕೇಳಿ, ನಮ್ಮ ಕತೆ ಕೇಳಿ, ನಮ್ಮ ಸಪೋರ್ಟಿಗೆ ನಿಂತ್ಕೊಂಡ್ರು. ಅವ್ರು ಸಪೋರ್ಟ್ ಮಾಡಲಾಗಿ ನಮ್ಗೆ ಇವರೆಲ್ಲ ಇಂಥವ್ರನ್ನೆಲ್ಲ ಹುಡುಕಿದ್ದಾಯಿತು. 2000 ನಾಟಕ ಮಾಡಿದಂತೆ ಈಗ ನಿಂಗಣ್ಣನ ಪಾತ್ರ ಮಾಡಿದಾರಲ್ಲ, ಅವರು ಮದ್ದೂರಿನಲ್ಲಿ ಸುಮಾರು ಒಂದು 2000 ನಾಟಕಗಳು ಮಾಡಿದ್ದಾರೆ. ಆ ಭಾಗದಲ್ಲಿ ಅವ್ರು ತುಂಬ ಫೇಮಸ್ಸು, ಮಲ್ರಾಜಣ್ಣ ಅಂತ. ಅವ್ರು ಇವತ್ತು ನಮ್ಮ ಜೊತೆಲಿದ್ದಾರೆ. ಮತ್ತು ನಮ್ಮ ಡೈರೆಕ್ಟ್ರು ಧನುರ್ಧಾರಿ ಅಂತ. ಇದು ಕತೆ ಮಾಡಿರೋರು ಆರ್ಕೆಸ್ಟ್ರಾ ಮೈಸೂರು ಅಂತ ಸುನಿಲ್ ಇದ್ದಾರಲ್ಲ, ಸುನಿಲ್ ಮತ್ತು ನಾನು ಸೇರಿ ಮಾಡಿದ್ದ ಕತೆ ಲೋ ನವೀನ. ಇದಕ್ಕೆ ಹಾಡು ಬರ್ದೆ ನಿಂಗಣ್ಣ ಹಾಡು ಬರ್ದಿರ ಅಂದಾನಿಯವ್ರು ನಮ್ಮ ಜೊತೆ ಇದ್ದಾರೆ. ಮತ್ತು ನಮ್ಮ ಜೊತೆ ಪಾತ್ರ ಮಾಡಿರೋರು ಇದ್ದಾರೆ. ನಿಂಗಣ್ಣ ಬನ್ನಿ, ನಿಂಗಣ್ಣನ ಕರೆಯೋಣ. ಬನ್ನಿ ನಿಂಗಣ್ಣ ಬನ್ನಿ.